ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಹಾಗೂ ಈ ಒಂದು ಮಾಹಿತಿ ತಮಗೇನಾದ್ರು ಇಷ್ಟ ಆಯಿತು ಅಂದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ, ಮುಂದಿನ ಒಂದು ಹುಣ್ಣಿಮೆಯ ನಂತರದ ಮೇಲೆ ಪಿತೃಪಕ್ಷ ಅಂದರೆ ತಮಗೆಲ್ಲ ತಿಳಿದ್ರ ಹಾಗೆ 15 ದಿನಗಳ ಕಾಲ ನಮ್ಮ ಹಿರಿಯರಿಗೆ ಒಂದು ಎಡೆಯನ್ನು ಹಾಕುವಂಥ ಸಮಯ ಅನ್ನೋದು ಬರುತ್ತೆ. ಅದು ಎಲ್ಲಿಂದ ಎಷ್ಟು ದಿನಗಳ ಕಾಲ ಹೇಗೆ ಮಾಡಬೇಕು ಅನ್ನತಕ್ಕಂಥ ಕ್ರಮವನ್ನು ಈ ವಿಡಿಯೋಲಿ ಈ ಒಂದು ಭಾಗವಾಗಿ ಆದರೂ ಆಗಲಿ ಅಥವಾ ಇದೊಂದೇ ವಿಡಿಯೋಲಾಗಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಆ ಒಂದು ಮಾಸ ಯಾವಾಗ ಶುರುವಾಗುತ್ತಪ್ಪ ಪಿತೃಪಕ್ಷ ಅನ್ನತಕ್ಕಂಥ ತಮಗೆ ಬೇಕಾದಂಥ ಮಾಹಿತಿ ತಮಗೆಲ್ಲ ತಿಳಿಸಿದ್ದೆ, ಪಂಚಾಂಗ ಹೇಗೆ ನೋಡುವುದು ಅನ್ನೋದು. ಹಾಗಾಗಿ ತಮಗೆಲ್ಲ ತಿಳಿದ ಹಾಗೆ ಇನ್ನು ಒಂದು ಗೌರಿ ಗಣೇಶ ಹಬ್ಬ ಮುಗೀತು. ತದನಂತರ ನಾವು ಏನು ಮಾಡಬೇಕು ಹುಣ್ಣಿಮೆ ನಂತರದ ಮೇಲೆ? ಹುಣ್ಣಿಮೆ 7ನೇ ತಾರೀಕು ಸೆಪ್ಟೆಂಬರ್ 7ನೇ ತಾರೀಕಿಂದ ಹುಣ್ಣಿಮೆ ಶುರುವಾಗುತ್ತೆ. ರಾತ್ರಿ 11:39 ತನಕನೂ ಹುಣ್ಣಿಮೆ ಇರುತ್ತೆ. ತದನಂತರ ಅಮಾವಾಸ್ಯೆ 21 ಸೆಪ್ಟೆಂಬರ್ ರಾತ್ರಿ 1:25 ತನಕನೂ ಇರುತ್ತೆ. ಅದೇ 7ನೇ ತಾರೀಕು ಸೆಪ್ಟೆಂಬರಿಂದ 21 ಸೆಪ್ಟೆಂಬರ್ವರೆಗೂ ಮಾಲೆ ಅಮಾವಾಸ್ಯೆ ಬಂದು 21ನೇ ತಾರೀಕು. ಆದರೆ ಪಿತೃಪಕ್ಷ ಅನ್ನೋದು 7ರಿಂದ 21 ತನಕನೂ ಇರುತ್ತೆ. ಈ ಸಮಯದಲ್ಲಿ ನಾವು ಏನು ಕಾರ್ಯ ಮಾಡಬೇಕಪ್ಪ ಅನ್ನತಕ್ಕಂಥ ಮಾಹಿತಿ ಏನು ಅಂದರೆ, ಎಲ್ಲ ಕಾರ್ಯಗಳಲ್ಲೂ ನಮಗೆ ಹೇಗೆ ನಮ್ಮ ಹಿರಿಯರು ಎಲ್ಲ ಒಂದು ಪಕ್ಷಕ್ಕೂ ಅಂದರೆ ಎಲ್ಲ ಒಂದು ಮಾಸಗಳಿಗೂ ಒಂದೊಂದು ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ವಿಚಾರ ಅಂತ ಬಂದಾಗ ಯಾವುದೋ ಒಂದು ಈ ಒಂದು ನಿಮಗೆ ಇವಾಗ ಭಾದ್ರಪದ ಮಾಸದಲ್ಲಿ ಹೇಗೆ ನಾವು ಗಣಪತಿಯನ್ನು ಚೌತಿ ದಿನ ಗಣಪತಿಯನ್ನು ಹೇಗೆ ಪೂಜೆ ಮಾಡ್ತೀವೋ, ಹಾಗೆ ಶ್ರಾವಣದ ಒಂದು ಪಂಚಮಿ ಬಂದಾಗ ನಾಗಪಂಚಮಿನ ನಾವು ಹಬ್ಬ ಮಾಡ್ತೀವಿ. ಹೀಗೆ ಒಂದೊಂದು ಹಬ್ಬಕ್ಕೂ ಅದದೇ ಆದ ಪ್ರಾಶಸ್ತ್ಯ ಇದೆ. ಹಾಗಾಗಿ ನಿಮಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂದರೆ ತಮಗೆಲ್ಲ ತಿಳಿಸಿದೆ. ಅಂದರೆ ಏನಂತ, ಎಷ್ಟು ದಿನಗಳ ಕಾಲ ಅಂದರೆ 7ನೇ ತಾರೀಕು ಸೆಪ್ಟೆಂಬರಿಂದ 21 ಸೆಪ್ಟೆಂಬರ್ ತನಕನೂ ಏನಿರುತ್ತೆ ಪಿತೃಪಕ್ಷ. ಅಂದರೆ ಪಿತೃಪಕ್ಷ ಏನಂದ್ರೆ ನಮ್ಮ ಹಿರಿಯರಿಗೆ ಒಂದು ಅನ್ನ ಸಂತರ್ಪ ಅಂದರೆ ಅವರು ಒಂದು ಏನೇನು ಎಡೆಯನ್ನು ಹಾಕುವಂತ ಸಮಯನೇ ಪಿತೃಪಕ್ಷದ ಒಂದು ಪದ್ಧತಿ ಇರುವಂಥದ್ದು. ಅಷ್ಟು ದಿನಗಳ ಕಾಲನೂ ನಾವೇನಾದ್ರು ಮಾಡ್ಬೇಕೇನಪ್ಪ ಅನ್ನೋದು. ಅಂದ್ರೆ ಎಷ್ಟೋ ಜನರಿಗೆ ಇದು ಪದ್ಧತಿಯನ್ನಾಗಿ ಮಾಡ್ಕೊಂಡ್ ಬಂದಿರ್ತಾರೆ. ಏನಂದ್ರೆ ಆ ಸಮಯ ಅಂದ್ರೆ ತಿಂಗಳು ಮಾಡುವಂತ ಕೆಲವೊಂದು ಜಾತಿಯಲ್ಲಿ ಪದ್ಧತಿ ಇದೆ. ಆದರೆ ಕೆಲವೊಂದು ಜಾತಿಗಳಲ್ಲಿ ಏನಪ್ಪಾ ಅಂದ್ರೆ ಈ ಮಾಲೆ ಅಮಾವಾಸ್ಯೆ ದಿನನೂ ಕೂಡ ಮಾಡುವಂತ ಸಂಪ್ರದಾಯ ಇದೆ. ಆಯ್ತು, ನಮ್ಗೆ ಇನ್ನೊಂದು ಕೆಲವೊಬ್ರಿಗೆ ಏನಂದ್ರೆ ನಮ್ಮ ಹಿರಿಯರಿಗೆ ಒಂದು ತಿಥಿ ಗೊತ್ತಿದೆ, ಅಂದ್ರೆ ಅವ್ರಿಗೆ ತಿಥಿಗಳು ಗೊತ್ತಿದೆ. ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟದಂತ ಅಂದ್ರೆ ಅವರು ತೀರೋದಂತ ತಿಥಿಗಳಲ್ಲಿ ಕೂಡ ನಾವು ಒಂದು ಯಾವ ಒಂದು ತಿಥಿಯಲ್ಲಿ ತೀರೋಗಿರ್ತಾರೋ ಆ ತಿಥಿಯಲ್ಲಿ ಎಡೆ ಕೂಡ ಹಾಕ್ಬೋದು. ಆದ್ರೆ ಇವಾಗ ನಾವು 3 ತಲೆಮಾರಿಗೆ ನಾವು ಎಡೆಯನ್ನು ಹಾಕ್ಬೇಕಾಗತ್ತೆ. ಹಾಗಾಗಿ ನಾವೇನಪ್ಪ ಮಾಡ್ಬೇಕು ಅಂದ್ರೆ ಅವರ ಧರ್ಮಕ್ಕೆ ಅಂದ್ರೆ ಅವರ ಒಂದು ಜಾತಿಗಳ ಸಂಬಂಧಪಟ್ಟದಂತೆ ಮಾಡುವುದು ಕ್ರಮ ಫಲ ಒಳ್ಳೇದು. ಯಾಕಂದ್ರೆ ಆದ್ರೆ ಎಷ್ಟೋ ಜನ ತಪ್ಪು ಕೆಲಸ ಮಾಡ್ತಾರೆ. ಹೇಗಪ್ಪ ಅಂದ್ರೆ 3 ಕಾಲದಲ್ಲಿ ಹಾಕ್ತಾರೆ. ಯಾವ ಸಮಯ ಅಂದ್ರೆ, ಹೇಗೆ ಒಂದು ಉಗಾದಿ ಹಬ್ಬದಲ್ಲಿ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಈ ಒಂದು ಪಿತೃಪಕ್ಷ ಕಳೆದು ರಾಮನವಮಿ ಅಂದ್ರೆ ನವಮಿ ಬಂದಾಗ ಮಾಡ್ತಾರೆ. ಮತ್ತೆ ಕೆಲವೊಬ್ರು ಅಂದ್ರೆ ನಮ್ಮ ಹಿರಿಯರ ಹಬ್ಬ ಅಂತ ಕೆಲವೊಬ್ರು ಮಾಡ್ಕೊಂತಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನೀವೇ ಒಂದು ಅನ್ಕೊಳ್ಳಿ. ಏನು ಅಂದ್ರೆ ಒಂದೊಂದು ಮಾಸಕ್ಕೂ ಒಂದೊಂದು ಬಲ ಇರುತ್ತೆ. ಯಾಕಂದ್ರೆ ಅದೇ ಕಾರಣಾಂತರವಾಗಿ ನಮ್ಮ ಹಿರಿಯರು ಏನ್ ಮಾಡಿದಾರಪ್ಪ ಅಂದ್ರೆ ಈ 15 ದಿನಗಳ ಕಾಲ ನಮ್ಮ ಒಂದು ಹಿರಿಯರಿಗೆ ಎಡೆಯನ್ನು ಹಾಕುವಂತ ಪದ್ಧತಿ ಮಾಡಿರುವಂಥದ್ದು. ಏನು ಅಂದ್ರೆ ಹೇಗೆ ದೇವರಿಗೆ ಒಂದು ಬಲ ಬೇಕೋ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯು ತೀರೋದಾಗ ಅವ್ರಿಗೂ ಒಂದು ಶಕ್ತಿ, ಒಂದು ಏನೋ ಒಂದು ಅನ್ನದ
ಸಂತರ್ಪಣೆ ಏನೋ ಒಂದು ಮಾಡ್ಬೇಕು ಅನ್ನೋದು ಅವ್ರಿಗೊಂದು ಸೇರ್ಲಿ ಅನ್ನೋತಕ್ಕಂಥ ಮಾಸ ಈ ಪಿತೃಪಕ್ಷ. ಹಾಗಾಗಿ ಈ ಒಂದೇನೋ ಸಮಯನೋ ತಿಳ್ಕೊಂಡ್ರಿ, ಒಂದು ಡೇಟು ತಿಳ್ಕೊಂಡ್ರಿ, ಆಯ್ತು ನಾನು ಯಾವುದೋ ಒಂದು ದಿನ ಮಾಡ್ತೀನಪ್ಪ. ಇವಾಗ ನಾನು ಮಾಡತಕ್ಕಂಥ ಮಾಹಿತಿ ಹೇಗಿರ್ಬೇಕು ಅಂದ್ರೆ, ತಮ್ಗೆಲ್ಲ ತಿಳಿದಿರೋ ಹಾಗೆ ಎಷ್ಟು ಜನರಿಗೆ ಎಡೆ ಹಾಕ್ಬೇಕು ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಯಾರ್ಯಾರಿಗೆ ಸಪೋಸ್ ನಮ್ಗೇನಾದ್ರು ತಂದೆ ಏನಾದ್ರು ತೀರೋಗಿದ್ದಾರೆ ಅನ್ನೋದಾದ್ರೆ, ನಮ್ಮ ತಂದೆ, ತಾತ, ಮುತ್ತಾತ ಅಂದ್ರೆ 3 ತಲೆಮಾರಿಗೂ ಕೂಡ ಎಡೆಯನ್ನು ಹಾಕ್ಲೇಬೇಕು. ಹಾಗಾಗಿ ಈ ಪಿತೃದೋಷ ಮಾತೃದೋಷ ಅನ್ನೋದ ವಿಚಾರ ನಾನು ಹಿಂದೆನೆ ನನ್ನ ಒಂದು ಮಾಹಿತಿ ತಿಳಿಸಿದ್ದೇನೆ. ಹಾಗಾಗಿ ಈ ಮಾಸದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡಬೇಡಿ. ಹಾಗಾಗಿ 3 ತಲೆಮಾರಿಗೆ ನಾವು ಎಡೆಯನ್ನು ಹಾಕ್ಲೇಬೇಕು. ಹಾಗೂ 3 ಎಡೆಯನ್ನು ಹಾಕಿದ್ದೀವಿ. ಹಾಗೂ ಅವ್ರಿಗೆ ಸಂಬಂಧಪಟ್ಟದಂತ ಬಟ್ಟೆಗಳು ಅಂದ್ರೆ, ಅವರಂತೂ ಬಟ್ಟೆ ಹಾಕೊಳ್ಳಲ್ಲ, ನಮ್ಮ ಸಂಬಂಧಪಟ್ಟದವರು ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಒಂದು ಕೆಲವೊಬ್ರು ಹೆಣ್ಮಕ್ಳಿಗೆ ದಾನವಾಗಿ ಕೂಡ ಕೊಡ್ತಾರೆ, ಕೆಲವು ಅರ್ಶ ಕುಂಕುಮಕ್ಕೆ ಅಂತ ಕೊಡ್ತಾರೆ, ಮತ್ತೆ ಹಾಗೂ ದಾನಾದಿಗಳನ್ನು ಮಾಡ್ತಾರೆ. ಅಂದ್ರೆ ಅದೇ ಬಟ್ಟೆನೆ ದಾನಗಳನ್ನ ಮಾಡ್ತಾರೆ. ಇಲ್ಲ ಆ ಮನೆಯ ಯಜಮಾನ್ರು ಅಂದ್ರೆ ಆ ಮನೆಯ ಒಡೆಯ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾದ್ರೂ ಇಟ್ಟದಂತ ಬಟ್ಟೆನ ಯೂಸ್ ಮಾಡ್ಕೊಂತಾರೆ. ಆಯ್ತು, ಇವೆರಡೂನು ನೀವು ಪದ್ಧತಿ ಮಾಡ್ಕೊಂಡ್ ಬಂದಿರ. ಆದ್ರೆ ಕಳಶ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಹಿರಿಯರಲ್ಲಿ ಅಂದ್ರೆ ನಿಮ್ಮ ಪೂರ್ವಜರಲ್ಲಿ ಏನಾದ್ರು ಕಳಶ ಹೂಡಿಕೆ ಅನ್ನೋದೇನಾದ್ರು ಬಂದಿದ್ರೆ ಮಾತ್ರನೇ ಮಾಡಿ. ಆದ್ರೆ ನಿಮ್ಮ ಧರ್ಮದ ಒಂದು ಅಂದ್ರೆ ನಿಮ್ಮ ಒಂದು ಜಾತಿ ಧರ್ಮದಲ್ಲಿ ಹೇಗೆ ಬಂದಿದೆ ಆ ಪದ್ಧತಿಯನ್ನ ಆದ್ರೆ ಈ ಪಿತೃಪಕ್ಷದಲ್ಲೇ ಮಾಡೋದು ಶುಭಕರ. ಏನಂದ್ರೆ ಬೇರೆ ಸಮಯದಲ್ಲಿ ಮಾಡಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸೇರಲ್ಲ. ಆಯ್ತು, ನಾನು 3 ಎಡೆ ಹಾಕಕ್ಕಾಗಲ್ಲ. ಯಾಕೆ? ಈ ವೆಜಿಟೇರಿಯನ್ಗಾರೇನೋ ನಾವು 3 ಎಡೆ ಹಾಕ್ಬೋದು. ಆ ಒಂದು ಮಾಡಿದಂತ ಎಡೆನ್ ಏನ್ ಮಾಡ್ಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಆದ್ರೆ ಈ ನಾನ್ ವೆಜ್ ಅನ್ನೋದು ಬಂದಾಗ ಸ್ವಲ್ಪ ಒಂದು ತಿರ್ಗಾ ಮುರ್ಗಾ ಬರುತ್ತೆ. ಏನು ಅಂದ್ರೆ ನಾನ್ ವೆಜ್ ಅನ್ನೋದು ಈ ಏನ್ ಮಾಡ್ಬೋದು ಅಂದ್ರೆ, ಈ ವೆಜಿಟೇರಿಯನ್ ಮಾಡಿರ್ತೀವಪ್ಪ, ವೆಜಿಟೇರಿಯನ್ ಅಂತ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಾವು 3 ಎಡೆಯನ್ನ, 1 ಎಡೆಯನ್ನ ನಾವು ಕಾಗೆಗೆ ಅಂತ ಇಡ್ತೀವಿ, ಇನ್ನೊಂದು ಎಡೆನ ಹಸು ಕೊಡ್ತೀವಿ, ಇನ್ನೊಂದು ಎಡೆ ಏನ್ ಹಾಕಿರ್ತೀವೋ ಆ ಮನೆಯ ಯಜಮಾನ ಅಂದ್ರೆ ಆ ಮನೆಯಲ್ಲಿ ಅಣ್ಣ ಇರ್ತಾನೋ ಅಥವಾ ಆ ಮನೆಯ ಒಂದು ಯಾರು ಇರ್ತಾರೋ ಆ ತಾಯಿ ಇದ್ದಾದ್ರೆ ಆ ತಾಯಿ ಆದ್ರೂ ಸ್ವೀಕಾರ ಮಾಡ್ತಾರೆ, ಅಥವಾ ಆ ಸಂಬಂಧಪಟ್ಟದ ಅಂತವ್ರೆಲ್ಲಾರು ಆ ಎಲೆಯಲ್ಲಿ ತಿಂತಾರೆ. ಆದ್ರೆ ನಾನ್ ವೆಜ್ ಅನ್ನೋದನ್ನ ನಾವು ಕಾಗೆಗೂ ಇಡಕ್ಕಾಗಲ್ಲ, ಹಸುಗೂ ಇಡಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ಬೇಕಪ್ಪ ಅನ್ನತಕ್ಕಂಥ ಮಾಹಿತಿ ಇಲ್ಲಿ ಹೇಳ್ತಾ ಇದೀನಿ ನೋಡಿ. ಆ ಮನೆಯ ಒಡೆಯ ಅಂದ್ರೆ ಆ ಮನೆಯ ಯಜಮಾನ ಒಂದು ಮಡಿ ಬಟ್ಟೆಯಲ್ಲಿ, ಅಂದ್ರೆ ಈ ಶುಭದ ಮಡಿ ಬೇರೆ, ಅಶುಭದ ಮಡಿ ಬೇರೆ. ಏನಂದ್ರೆ ಈ ಅಶುಭದ ಮಡಿ ಹೇಗಪ್ಪ ಅಂದ್ರೆ, ಯಾವುದೇ ಒಂದು ಅಂದಿನ ದಿನ ನಾವೇನೇ ಪೂಜಾದಿ ಕರ್ಮಗಳನ್ನ ನಾವು ಮಾಡ್ಬೇಕು ಅಂದ್ರೆ ನಾವು ಬೆಳಗ್ಗೆನೆ ಅಷ್ಟೊತ್ತಿಗೆ ನಾವು ಮಾಡಿ ಮುಗಿಸ್ಕೋಬೇಕು. ಯಾಕಂದ್ರೆ ಹೇಗೆ ನಾವು ನಮ್ಮ ಮನೆಯಲ್ಲಿ ಸೂತಕದ ಮನೆ ಇರುತ್ತೋ ಅಂದ್ರೆ ಅಂದಿನ ದಿನ ಬೆಳಗ್ಗೆನೆ ನಾವು ಪೂಜಾದಿಗಳನ್ನ ಕಾರ್ಯಗಳನ್ನ ಮಾಡ್ಕೊಂಡಿದ್ದು, ತದನಂತರದ ಮೇಲೆ ಅಂದ್ರೆ ನಾವು ಒಂದು ದೇವ್ರ ಮನೆನ ಮುಚ್ಚಬೇಕಾಗತ್ತೆ. ಅದಾದ ನಂತರದ ಮೇಲೆ ಆ ವ್ಯಕ್ತಿ ಯಾರು ಪೂಜೆಯನ್ನು ಮಾಡ್ತಾರೋ ಅಂದ್ರೆ ಆ ವ್ಯಕ್ತಿ ಒಂದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಂದ್ರೆ ಒಂದು ಮಡಿಯಾದ ಸ್ಥಾನ ಅಂದ್ರೆ ಅವ್ರಿಗೇನಾದ್ರು ತಣ್ಣೀರ್ ಸ್ನಾನ ಮಾಡ್ಬೋದು ಅನ್ನೋದಾದ್ರೆ ತೊಂದರೆ ಇಲ್ಲ, ಅಥವಾ ಬಿಸಿನೀರ್ ಸ್ನಾನ ಆದ್ರೂ ಹೀಗೆ ಅಂದ್ರೆ ಅವ್ರ ಮೈ ಮೇಲೆ ಹಾಕೊಂಡು ಆ ಮಡಿಯ ನೀರಿನಿಂದನೇ ಬಂದು ಅನ್ನವನ್ನು ಇಟ್ಟಿ, ಆ ಅನ್ನದಲ್ಲಿ ಮಾಡತಕ್ಕಂತ ಮುದ್ದೆ ಅಂದ್ರೆ ಒಂದು ಮುದ್ದೆ ಉಂಡೆ ತರ ಅಂದ್ರೆ ಆ ಅನ್ನಕ್ಕೆ ತುಪ್ಪ ಮತ್ತೆ ಎಳ್ಳನ್ನು ಹಾಕಿ ಒಂದು ಕಾಗೆಗೂ ಒಂದು ಎಡೆಯನ್ನು ಇಡ್ಬೇಕಾಗತ್ತೆ. ಅಂದ್ರೆ ಪಿಂಡದನ್ನ ಅಂತ ಹೇಳ್ತೀವಿ, ಅದಕ್ಕೆ ಅರ್ಥ. ಆ ಪಿಂಡದನ್ನನ ಮಾಡಿ ಕಾಗೆಗೆ ಎಡೆಯನ್ನು ಒಂದು ಬಿಡೋ ಅಂತ ಪದ್ಧತಿ ಮಾಡ್ಲೇಬೇಕಾಗತ್ತೆ. ಏನು ಅಂದ್ರೆ ನಾನ್ ವೆಜ್ ಮಾಡೋರು. ಅದೇ ವೆಜಿಟೇರಿಯನ್ ಅವ್ರಿಗಾದ್ರೆ ಯಾವುದೇ ತರದ ತೊಂದರೆಯೂ ಇಲ್ಲ. ಹಾಗಾಗಿ ಅವ್ರು 2 ಎಡೆಯನ್ನು ಮಾಡಿ ಒಂದು ಬಿಡ್ಬೇಕು. ಆಯ್ತಪ್ಪ, ಈ ಒಂದು 3 ಜನರಿಗೇನೋ ತಾವುಗಳು ಎಡೆಯನ್ನೇನೋ ಇಟ್ರಿ. ಆದ್ರೆ ಇಲ್ಲಿ ಇನ್ನೊಂದು ತಪ್ಪಾಗತ್ತೆ. ಏನಪ್ಪಾ ಅಂದ್ರೆ, ಇವಾಗ ನಮ್ಗೇನೋ ಗಂಡ್ಮಕ್ಳು ಇರ್ತಾರೆ, ನಮ್ಗೆ ಎಡೆ ಹಾಕ್ಲಿಕ್ಕೆ ಇರ್ತಾರೆ. ಅದೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರು ಅಂದ್ರೆ ನಮಗೆ ಹುಟ್ಟಂತ ಅಂದ್ರೆ ನಮ್ಮ ಜೊತೆಯಲ್ಲಿ ಹುಟ್ಟಂತ ಒಂದು ಅಣ್ಣ ತಮ್ಮಂದಿರಲ್ಲಿ ಅವರ ಮಕ್ಕಳಿಗೆ ಏನಾದರೂ ಬರೇ ಹೆಣ್ಮಕ್ಳು ಹುಟ್ಟಿರ್ತಾರೆ, ಗಂಡು ಸಂತಾನ ಇರಲ್ಲ. ಅವಾಗ ಅವ್ರೇನಪ್ಪ ಮಾಡ್ಬೇಕು, ಅವ್ರಿಗೆ ಎಂದಿಗೂ ಇರತಕ್ಕಂತ ಗಂಡು ಮಕ್ಕಳೇ ಕೂಡನೆ ಒಂದು ಎಡೆಯನ್ನ ಹಾಕುವಂತ ಪದ್ಧತಿನೂ ಇದೆ. ಏನು ಅಂದ್ರೆ ಅವ್ರಿಗೂ ಕೂಡ ಯಾವ ಒಂದು ಗಂಡು ಮಕ್ಕಳು ಹುಟ್ಟಿರ್ತಾರೋ
ಆ ಮನೆಯ ಒಡೆಯರು ಕೂಡ ಆ ಒಂದು ಸಂಬಂಧಪಟ್ಟದಂತ ಅಂದ್ರೆ ಹೆಣ್ಣು ಮಕ್ಕಳು ಇರತಕ್ಕಂತ ಒಂದು ಯಜಮಾನಿಗೂ ಅವರೇ ಎಡೆ ಹಾಕಬೇಕು ಅನ್ನೋ ಒಂದು ಪದ್ಧತಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಕ್ಳ ಹಾಕೊಳ್ಳಿ ಅಂದ್ರೆ ಅವ್ರ ಎಡೆ ನಮ್ಮ ಒಂದು ಭಾಗನೂ ಕೊಟ್ಟಿಲ್ಲ, ಅವರೇ ಹಾಕೊಳ್ಳಿ ಅಂತ ಬಿಡ್ತಾರೆ. ಅದು ಮುಂದೆ ಪಿತೃದೋಷ ಮಾತೃದೋಷ ಅನ್ನತಕ್ಕಂಥ ವಿಚಾರ ಅಲ್ಲೂ ಬರುತ್ತೆ. ಹಾಗಾಗಿ ಅದ ಯಾವುದೇ ತರದ ತಪ್ಪನ್ನ ನಾವು ಮಾಡಬಾರ್ದೆಂದು ನಾನು ಈ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಆಯ್ತು, ಮುಂದೆ ಎಷ್ಟೋ ಜನರು ಏನಪ್ಪಾ ಅಂದ್ರೆ ಈ ಒಂದು ಸಂಬಂಧಪಟ್ಟಿದಾಗೆ ಏನು ಅಂದ್ರೆ 1 ವರ್ಷದೊಳಗೆ ಅಂದ್ರೆ 1 ವರ್ಷ ಇನ್ನ ಅವ್ರಿಗೆ ಮುಗ್ದಿಲ್ಲ, ಈ ಒಂದು ಪಿತೃಪಕ್ಷ ಅನ್ನೋ ಸಮಯಕ್ಕೆ ಅವ್ರಿಗೆ ಒಂದು 6 ತಿಂಗಳು 3 ತಿಂಗಳು ಅಥವಾ 15 ದಿನದಲ್ಲಿ ಮುಂಚಿತವಾಗಿ ಏನೋ ತೀರೋಗಿದ್ದಾರೆ, ಆ ಒಂದು ಕಾರ್ಯ ಒಂದು ಏನು ಈ ಮಾಲೆ ಅಮಾವಾಸ್ಯೆಗೆ ಸೇರ್ಸ್ಕೋಬೋದಾ? ಹೌದು, ಆ ಮಾಲೆ ಅಮಾವಾಸ್ಯೆ ಬಂದಾಗ ಆ ಸತ್ತಂತ ವ್ಯಕ್ತಿಗಳನ್ನ ನಾವು ಕೂಡ ಈ ಪಕ್ಷ ಮಾಸದಲ್ಲೇ ನಾವು ಸೇರಿಸ್ಕೋಬಹುದು. ಏನಂದ್ರೆ ಆದ್ರೆ ಅವ್ರಿಗೂ ವರ್ಷದ ಕಾರ್ಯ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ವರ್ಷದ ಕಾರ್ಯನ ಮಾಡ್ಲೇಬೇಕು ತೀರೋದಂತ ವ್ಯಕ್ತಿಗಳಿಗೆ. ಆಯ್ತು, ಯಾವುದೋ ಒಂದು ಮಕ್ಕಳು, ನಾನು ಅವಾಗ್ಲೇ ಹಿಂದಿನ ವಿಚಾರದಲ್ಲಿ ಹೇಳಿದೆ, ಏನಪ್ಪಾ ಯಾವುದೋ ಒಂದು ಚಿಕ್ಕ ಮಕ್ಕಳು ಅಂದ್ರೆ ಮದುವೆ ಆಗಿಲ್ಲ, ಆ ವ್ಯಕ್ತಿಗಳು ಏನಾದ್ರು ತೀರೋಗಿದ್ದೆ ಆದರೆ ಅವ್ರಿಗೆ ಏನಾದ್ರು ಋಣವನ್ನು ಅಂದ್ರೆ ಅನ್ನ ಒಂದು ಏನು ಕಾರ್ಯಗಳು ತಿಥಿ ಕಾರ್ಯಗಳು ಏನಾದ್ರು ಮಾಡ್ಬೇಕಾ, ಅನ್ನದಾನ ಅನ್ನೋದು ಹೌದು, ಈ ಪಿತೃಪಕ್ಷಗಳಲ್ಲಿ ಅವ್ರಿಗೂ ಕೂಡ ಎಡೆ ಅನ್ನೋದು ಹಾಕಿ ಅವ್ರಿಗೂ ಒಂದು ಮೋಕ್ಷದ ಸ್ಥಾನವನ್ನು ಕೊಡುವಂತ ಪದ್ಧತಿ ನಮ್ಮ ಹಿರಿಯರು ಇಟ್ಕೊಂಡಿದ್ದಾರೆ. ಆದ್ರೆ ಕೆಲವೊಬ್ರು ಆ ಪದ್ಧತಿಯನ್ನ ಎಷ್ಟೋ ಜನ ನಿಲ್ಸಿದ್ದಾರೆ. ಹಾಗಾಗಿ ಆ ದೊಡ್ಡ ಕೆಲಸವನ್ನು ನಾವು ಎಂದಿಗೂ ಮಾಡಬಾರ್ದು. ಹಾಗಾಗಿ ಈ ವಿಡಿಯೋಲಿ ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಬಂಧಪಟ್ಟದಂತ ಹಿರಿಯರಿಗೂ ಹಾಗೂ ನಮಗೆ ತಿಳಿದಂತ ಅಂದ್ರೆ ಕೆಲವೊಂದು ನಮ್ಮ ಗುರುಗಳಿಗೂ ಕೂಡ ಈ ಮಾಸದಲ್ಲಿ ಅಂದ್ರೆ ಈ ಪಿತೃಪಕ್ಷದಲ್ಲಿ ನಮ್ಮ ಗುರು ಹಿರಿಯರಿಗೂ ಅಂದ್ರೆ ನಮ್ಮ ಗುರುಗಳಿಗೂ ಕೂಡ ಅವ್ರಿಗೆ ಯಾರು ಇಲ್ಲ ಅನ್ನತಕ್ಕಂತ ಪದ್ಧತಿ ಇದ್ದಾಗ ನಮ್ಮ ಗುರುಗಳಿಗೂ ಕೂಡ ನಾವು ಪಿಂಡ ಪ್ರದಾನ ಕಾಲ ಅಂದ್ರೆ ಈ ಪಿಂಡ ಇಡೋದು ಯಾರಿಗೆ, ಒಂದು ಜನವಾರ ಹಾಕಿದಂತ ಅಂದ್ರೆ ನಾವು ಒಂದು ಜನ್ವಾರವನ್ನು ಹಾಕಿರ್ತಾರೆ ಅಂದ್ರೆ ಒಬ್ಬ ಬ್ರಾಹ್ಮಣನಾಗಿರ್ತಾನೆ, ಹಾಗಾಗಿ ಅಂತವ್ರಿಗೆ ಮಾತಾನೆ ಪಿಂಡ ಪ್ರದಾನ ಅಂತ ಬರೋದು. ಆದ್ರೆ ಅನ್ಯ ಜಾತಿಯಲ್ಲಿ ಅಂದ್ರೆ ಎಲ್ಲಾ ಜಾತಿಯಲ್ಲೂ ಕೂಡ ನಾವ್ ಏನಂತ ಬರುತ್ತೆ, ಒಂದು ಎಡೆ ಹಾಕೋದು ಅಂತ ಪದ್ಧತಿ ಇದೆ. ಆದ್ರೆ ಯಾವುದೇ ಕಾರ್ಯವನ್ನು ಮಾಡ್ಲಿ, ಯಾವುದೇ ಒಂದು ವಿಚಾರ ಬಂದಾಗೂ ನಾವು ಮರಿಬಾರ್ದು. ಏನಂದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲೇ ಒಂದೇ ಸಮಾನವಾಗಿ ಮಾಡುವಂತ ಪದ್ಧತಿ ನಾವು ಬಿಡಬಾರ್ದು. ಈ ಪಿತೃಪಕ್ಷದಲ್ಲೇ ಅವ್ರಿಗೆ ಒಂದು ಮಾಡಿದ್ದೆ ಆದ್ರೆ ಅವ್ರಿಗೆ ಎಲ್ಲಾ ತರದ ಫಲಗಳು ಸೇರುತ್ತೆ. ಆಯ್ತು, ಈ ಪಿತೃಪಕ್ಷಗಳಲ್ಲಿ ಹೊರಭಾಗದಲ್ಲಿ ತಿನ್ಬೇಕಾ ಅನ್ನತಕ್ಕಂಥ ಮಾಹಿತಿ ತಮ್ಗೆ ಹೇಳ್ತೀನಿ. ಏನು ಅಂದ್ರೆ ಎಷ್ಟೋ ಜನರಿಗೆ ಹೊರಭಾಗದಲ್ಲಿ ಅಂದ್ರೆ ಮನೆಯ ಆಚೆಗಡೆಯಲ್ಲಿ ತಿನ್ನಕ್ಕಂತ ಪದ್ಧತಿಗಳು ಇರುತ್ತೆ. ಏನು ಅಂದ್ರೆ ಸಂಜೆ ವೇಳೆ ಆಯ್ತಪ್ಪ, ಈ ಒಂದು ಸಂಜೆ ಆಗ್ತಾ ಇದ್ದಂಗೆ ಆಚೆಗಡೆ ಏನಾದ್ರೂ ಒಂದು ತಿನ್ನೋದಕ್ಕಂತ ಅವ್ರಿಗೆ ರುಚಿ ಅನ್ನೋದು ಸಾಕಷ್ಟು ಜನಕ್ಕಿರುತ್ತೆ. ಆದ್ರೆ ಈ ಸಮಯದಲ್ಲಿ ಅಂದ್ರೆ ಆ ಪಿತೃಪಕ್ಷದ ಸಮಯದಲ್ಲಿ ಎಷ್ಟು ಮಟ್ಟಿಗೆ ತಿನ್ನೋದ್ರೆ ಎಷ್ಟು ಶುಭ ಅಶುಭ ಆಗತ್ತೆ ಅನ್ನೋದು ವಿಚಾರ ಹೇಳ್ತೀನಿ ನೋಡಿ. ತಮ್ಗೆಲ್ಲ ಗೊತ್ತಿರ್ಬೋದು, ಏನು ಅಂದ್ರೆ ನಮ್ಮ ಒಂದು ಏನು ಹಿಂದೂ ಧರ್ಮದಲ್ಲಿ ಈ ಒಂದು ಪಿತೃಪಕ್ಷದಲ್ಲಿ ಎಲ್ಲ ನಮ್ಮ ಅಂದ್ರೆ ಹಿರಿಯರನ್ನ ಒಂದು ಅವ್ರವ್ರ ಮನೆಗಳಿಗೆ ಕಳ್ಸಿರ್ತಾರೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಆದ್ರೆ ಅದೇ ಒಂದು ನಾವೇನು ರೋಡ್ ಸೈಡ್ ಅಲ್ಲಿ ಯಾವುದೇ ಒಂದು ತಿಂತಾ ಇರ್ತೀವಿ ಆಹಾರನ, ಆ ಆಹಾರದಲ್ಲಿ ಏನಾದ್ರು ಆ ವ್ಯಕ್ತಿಗಳು ಏನಾದ್ರು ಇಷ್ಟಪಟ್ಟು ಅಲ್ಲಿ ಬಂದಿದ್ದೆ ಆದ್ರೆ ಎಷ್ಟೋ ಜನರಿಗೆ ಈ ಭೂತ ಪ್ರೇತವನ್ನು ಮೆಟ್ಕೊಂಡಂತ ಆಡ್ತಾರೆ ಅನ್ನೋದು ಸಾಕಷ್ಟು ವಿಚಾರ ಇದೆ. ಅಂದ್ರೆ ಆ ಆತ್ಮಕ್ಕೆ ಬಲ ಇರುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಈ 15 ದಿನಗಳ ಕಾಲ ಎಷ್ಟು ನಾವು ಹೊರಗಡೆ ತಿನ್ನೋದ ಹಾಗೆ ಅಂದ್ರೆ ರೋಡ್ ಸೈಡ್ ಅಲ್ಲಿ ತಿನ್ನೋದ್ರ ಹಾಗೆ ಅಂದ್ರೆ ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ಎಷ್ಟು ನಾವು ಶುಭವಾಗಿ ಇದ್ದು ನಮ್ಮ ಒಂದು ಕಾರ್ಯಗಳನ್ನ ನಾವು ಮಾಡ್ಕೊಂಡು ಒಂದು ಶುಭಕರವಾಗಿರ್ತೀವಿ ಅನ್ನೋದು ವಿಚಾರ ಈ ವಿಡಿಯೋಲಿ ನಾನು ತಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ತಮ್ಗೇನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋಣ ಮರಿಬೇಡಿ, ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರು ಮಾಹಿತಿ ಏನಾದ್ರು ತಿಳಿಸ್ಬೇಕು ಅಂದ್ರೆ ತಿಳಿಸ್ಕೊಡಿ. ನಮಸ್ಕಾರ.